ನೋಡಿ 21ನೇ ಪ್ರಶ್ನೆ, ಪ್ರವಾದಿ ಗೀತೆ ಕಾದಂಬರಿಯನ್ನು ಬರೆದವರು ಯಾರು? ಪ್ರಾಫೆಟ್ ಸಾಂಗ್ ನಾವೆಲ್ ಈಸ್ ರಿಟನ್ ಬೈ. ಸರಿಯಾದ ಉತ್ತರ ಆಪ್ಷನ್ 4 ಪೌಲ್ ಲಿಂಚ್. ಪ್ರವಾದಿ ಗೀತೆ ಕಾದಂಬರಿಯನ್ನು ಬರೆದವರು ಪೌಲ್ ಲಿಂಚ್. ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭಿಸಲ್ಪಟ್ಟ ಉದ್ದೇಶವೇನು? ಸ್ವಾಮಿತ್ವ ಯೋಜನಾ ಲಾಂಚ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಫಾರ್ ದ ಪರ್ಪೋಸ್ ಆಫ್. ಸರಿಯಾದ ಉತ್ತರ ಆಪ್ಷನ್ 1 ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಆಸ್ತಿಯ ಸ್ಪಷ್ಟ ಮಾಲೀಕತ್ವವನ್ನು ಸ್ಥಾಪಿಸುವ ಸಲುವಾಗಿ ಭಾರತ ಸರ್ಕಾರವು ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭಿಸಿತು. ನೆಕ್ಸ್ಟ್ ಕ್ವಶನ್, ಭೌಗೋಳಿಕವಾಗಿ ಕರ್ನಾಟಕವು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2 11 ಡಿಗ್ರಿ 31 ಮಿನಿಟ್ ಮತ್ತು 18 ಡಿಗ್ರಿ 14 ಮಿನಿಟ್ ಉತ್ತರ ಅಕ್ಷಾಂಶ, 74 ಡಿಗ್ರಿ 12 ಮಿನಿಟ್ ಮತ್ತು 78 ಡಿಗ್ರಿ 10 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಕರ್ನಾಟಕ ಬರುತ್ತದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶವಿದೆ? ಸರಿಯಾದ ಉತ್ತರ ಆಪ್ಷನ್ 4 ವಿಜಯಪುರದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ? ಏನೇನು ಕೊಟ್ಟಿದ್ದಾರೆ? 14ನೇ ಜುಲೈ 2023ರಂದು ಚಂದ್ರನತ್ತ ತನ್ನ ಮೊದಲ ಪ್ರಯಾಣವನ್ನು ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. 2023ರ ಆಗಸ್ಟ್ 23ರಂದು ಚಂದ್ರನ ಮೇಲೆ ಇಳಿಯುವ ಅಂತಿಮ ಹಂತ. ಚಂದ್ರನ ಮೇಲ್ಮೈಯಲ್ಲಿ ಇಳಿದ ವಿಶ್ವದ 4ನೇ ದೇಶ. ಚಂದ್ರನ ಮೇಲ್ಮೈಯ ದಕ್ಷಿಣ ಧ್ರುವದ ಹತ್ತಿರ ಇಳಿದ ವಿಶ್ವದ 1ನೇ ದೇಶ. ಸರಿಯಾದ ಉತ್ತರ ಆಪ್ಷನ್ 3 1, 2, 3 ಮತ್ತು 4 ಸರಿ. ಏನು ಅಂದರೆ ಜುಲೈ 14, 2023ಕ್ಕೆ ಚಂದ್ರಯಾನ 3ಯನ್ನು ಉಡಾವಣೆ ಮಾಡಲಾಯಿತು. ಇದು ಕೂಡ ಸರಿ. ಆಗಸ್ಟ್ 23, 2023ರಂದು ಚಂದ್ರಯಾನ 3 ಲಾಂಚ್ ಆಯಿತು ಹೋಗಿ ಅಲ್ಲಿಗೆ. ಅದು ಕೂಡ ಸರಿ. ಚಂದ್ರನ ಮೇಲ್ಮೈಯಲ್ಲಿ ಇಳಿದಿರ್ತಕ್ಕಂಥ 4ನೇ ದೇಶ ಅಂತ ಭಾರತ ಇವಾಗ ಕರಿತೀವಿ. ಇದು ಕೂಡ ಸರಿ. ಆದರೆ ಚಂದ್ರನ ಮೇಲ್ಮೈಯ ದಕ್ಷಿಣ ಧ್ರುವದ ಹತ್ತಿರ ಇಳಿದಿರೋದು ಭಾರತ ಮಾತ್ರ. ವಿಶ್ವದ 1ನೇ ದೇಶ ಭಾರತ. ಇದು ಕೂಡ ಸರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಮುಖ್ಯಮಂತ್ರಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿದಾಳ್ ಮಂಜಪ್ಪನವರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ. ನೋಡಿ, ನಿಜಲಿಂಗಪ್ಪ ಅವರು, ಕೆ.ಸಿ. ರೆಡ್ಡಿ ಅವರು, ಕೆಂಗಲ್ ಹನುಮಂತಯ್ಯ. ನಿಜಲಿಂಗಪ್ಪ, ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಈ ಮೂವರು ಮುಖ್ಯಮಂತ್ರಿಗಳು ಕೂಡ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೋಡಿ ಆಪ್ಷನ್ 1 ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಒಂದು ಭಾಗವಲ್ಲ ಎಂದು ಹೇಳಿದೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಪೀಠಿಕೆ ಸಂವಿಧಾನದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಕೆನಡಾದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಪೀಠಿಕೆಯನ್ನು ಇಲ್ಲಿಯವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ನೋಡಿ, ಇದರಲ್ಲಿ ಆಪ್ಷನ್ ಸಿ ತಪ್ಪು. ಯಾಕೆಂದರೆ ಭಾರತೀಯ ಸಂವಿಧಾನದ ಮುನ್ನುಡಿಯನ್ನು ಪೀಠಿಕೆಯನ್ನು USA ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಬಟ್ ಅವರು ಕೆನಡಾ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪು. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು USA ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಆಪ್ಷನ್ 1 ನೋಡಿ, ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಒಂದು ಭಾಗ ಅಲ್ಲ ಎಂದು ಹೇಳಿದೆ. ಸರಿ ಇದು.
ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಭಾಗ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಕೂಡ ಸರಿ. ನೋಡಿ, ಪೀಠಿಕೆಯನ್ನು ಇಲ್ಲಿಯವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಇದು ಕೂಡ ಸರಿ. ಈ ಕೆಳಗಿನ ಯಾವ ಭಾರತೀಯ ರಾಜ್ಯವನ್ನು ಅದರ ಅಕ್ಕಿನ ಕಣ್ಣು ಮೆಣಸಿನಕಾಯಿಯನ್ನು ಭೌಗೋಳಿಕ ಸೂಚಕ ಟ್ಯಾಗ್ ಮಾಡಲಾಗಿದೆ? ನೋಡಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಈಸ್ ಟ್ಯಾಗ್ಡ್ ಫಾರ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ಸ್ಟೇಟ್ಸ್ ಫಾರ್ ಇಟ್ಸ್ ಬರ್ಡ್ಸ್ ಐ ಚಿಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಜೋರಾಂ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನುಗುಣವಾಗಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ನೋಡಿ, ಆಪ್ಷನ್ 2 ಸರಿಯಾದ ಉತ್ತರ ನೋಡೋಣ. ಮಾಹಿತಿ ಹಕ್ಕು ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ಬಂದದ್ದು ಯಾವಾಗ? ಜೂನ್ 15, 2005ರಲ್ಲಿ. ನೆಕ್ಸ್ಟ್, ವಿಪತ್ತು ನಿರ್ವಹಣಾ ಕಾಯ್ದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಜಾರಿಗೆ ಬಂದದ್ದು 23ನೇ ಡಿಸೆಂಬರ್ 2005ರಂದು. ನೆಕ್ಸ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ಬಂದದ್ದು 5ನೇ ಜುಲೈ 2013ರಂದು. ನೆಕ್ಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ, ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಜಾರಿಗೆ ಬಂದದ್ದು ಜನವರಿ 8, 1994ರಂದು. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 39A ಅನುಚ್ಛೇದವು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? 39A ವಿಧಿ ಆರ್ಟಿಕಲ್ ಏನನ್ನು ಸೂಚಿಸುತ್ತೆ ಅಂದರೆ ಅದು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್. ಎಷ್ಟು? ಸಂವಿಧಾನದ 39A ವಿಧಿ. ನೆಕ್ಸ್ಟ್ ಪ್ರಶ್ನೆ, ಗಾಡ್ಗಿಲ್ ಸೂತ್ರವು ಡ್ಯಾಶ್ಗೆ ಸಂಬಂಧಿಸಿದೆ? ದ ಗಾಡ್ಗಿಲ್ ಫಾರ್ಮುಲಾ ರೆಫರ್ಸ್ ಟು. ಸರಿಯಾದ ಉತ್ತರ ಆಪ್ಷನ್ 1, ರಾಜ್ಯಗಳಿಗೆ ಯೋಜನೆ ನೆರವಿನ ವಿತರಣೆ, ದ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾನ್ ಅಸಿಸ್ಟೆನ್ಸ್ ಟು ದ ಸ್ಟೇಟ್ಸ್. ನೆಕ್ಸ್ಟ್ ಪ್ರಶ್ನೆ, ಛಂದೋಬುಂದಿಯನ್ನು ಬರೆದವರು ಯಾರು? ಛಂದೋಬುದ್ಧಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 1, ನಾಗವರ್ಮ. ನೆಕ್ಸ್ಟ್ ಪ್ರಶ್ನೆ, ದಾಮೋದರ್ ಮೌಜೋ ಯಾವ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು? ದಾಮೋದರ್ ಮೌಜೋ ಯಾವ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಂಕಣಿ ಸಾಹಿತ್ಯದಲ್ಲಿ.